ಸಾಧನೆ ಮಾಡಿದವರು ಸಮಾವೇಶ ಮಾಡಬೇಕು. ಇವ್ರದ್ದು ಏನು ಸಾಧನೆ? ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿರೋ ಸಾಧನೆನಾ? ಮೂಡ ಹಗರಣ ಸಾಧನೆ ಆಗತ್ತಾ? ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದು ನಮ್ಮೊಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದ ಅನ್ನೋದು ಸಾಧನೆನಾ? ಯಾವುದು ಸಾಧನೆ? SCP TSP ಅನುದಾನದ ದುರುಪಯೋಗ ಪಡಿಸ್ಕೊಂಡ್ರೆ ಸಾಧನೆ ಆಗತ್ತಾ? KSRTC ನೌಕರರು ಚಳವಳಿ ಕರೆ ಕೊಟ್ಟಿರೋದು ಸಾಧನೆ ಕಾರಣಕ್ಕ? ಏನು ಸಾಧನೆ? 3 ಗಂಟೆನೂ ರೈತರಿಗೆ ಅವ್ರ ಪಂಪ್ ಸೆಟ್ಗಳಿಗೆ 3 ಫೇಸ್ ಕರೆಂಟ್ ಕೊಡ್ತಾ ಇಲ್ಲ, ಅದು ಸಾಧನೆ ಆಗುತ್ತಾ? 3 ವರ್ಷದಲ್ಲಿ ಕರ್ನಾಟಕದ ರಾಜ್ಯದ ಜನ ತಲೆ ಎತ್ತಿ ನಿಲ್ಲುವಂತೆ, ಹೆಮ್ಮೆ ಪಡುವಂತೆ, ಇಡೀ ದೇಶದಲ್ಲಿ ಹೇಳಿಕೊಳ್ಳೊಂದು ಓಡಾಡುವಂತೆ ಯಾವ ಕೆಲಸ ಮಾಡಿದ್ದಾರೆ ಇವರು? 60% ಕಮಿಷನ್ನು, ಅದು ಸಾಧನೆನಾ? ಸರ್ಕಾರಿ ನೌಕರರ ಆತ್ಮಹತ್ಯೆ, ಅದು ಸಾಧನೆನಾ? ಇನ್ನು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಎಷ್ಟು ದಿನ ಕೂತಿರ್ತೀನೋ ಅನ್ನೋ ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲ. ಅವ್ರ ಕುರ್ಚಿ ಬಗ್ಗೆನೇ ಅವ್ರಿಗೆ ಗ್ಯಾರಂಟಿ ಇಲ್ಲ. ಇನ್ನು ಯಾವ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅವರು? 10 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಸಾಲ, ಒಟ್ಟು ಸಾಲ, ಸಮಗ್ರ ಸಾಲ, ಕರ್ನಾಟಕ ರಾಜ್ಯದ ಸಮಗ್ರ ಸಾಲ 10 ಲಕ್ಷ ಕೋಟಿ. ಸಾಲ ಮಾಡದೆ ಗ್ಯಾರಂಟಿ ಯೋಜನೆಯನ್ನು ಕೊಡುವ ಸ್ಥಿತಿಯಲ್ಲಿಲ್ಲ. ಸಾಧನೆ ಯಾವುದು ಹೇಳಿ? ಇಂಥದ್ದು ಸಾಧನೆ ಅಂಥೇಳಿ, ಇಂತಿಂಥ ಸಾಧನೆ ಅಂತ ಹೇಳಿದ್ರೆ ಆ ಸಾಧನೆ ಬಗ್ಗೆ ನಾವು ಸ್ವಲ್ಪ ಹೆಮ್ಮೆ ಪಟ್ಕೊಳ್ಬೋದು. ಹೆಮ್ಮೆ ಪಟ್ಕೊಳ್ಳುವಂಥ ಸಾಧನೆ ಯಾವುದಿದೆ? ಒಂದು ಕಡೆ ಬಿಜೆಪಿ ಅವರು ಮೋದಿ ಅವರು ಕರೆ ಕೊಡ್ತಾರೆ ಸೇವಕಿಗಳು ಅದು ಮಾಡಿ ಇದು ಮಾಡಿ ಅಂತ, ಇನ್ನೊಂದು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ನೈತಿಕ ಆಗ್ತದೆ. ನಾನು ಕೇಳ್ತೀನಿ, ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ನಾಟಕ ಸರ್ಕಾರ ಹಾಕಿರುವ ಸೆಸ್ಸು ಟ್ಯಾಕ್ಸು ಜಾಸ್ತಿ ಇದೆಯೋ ಕೇಂದ್ರ ಸರ್ಕಾರದ ಜಾಸ್ತಿ ಇದೆಯೋ? ನೀವು BJPನ ಟೀಕೆ ಮಾಡಿ, ಕೇಂದ್ರ ಸರ್ಕಾರನ ಟೀಕೆ ಮಾಡಿ. ಅದಕ್ಕೆ ಮುಂಚೆ ನೀವು ಕರ್ನಾಟಕದವರು 3 ಸರಿ ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸೆಸ್ ಹಾಕಿದ್ರಲ್ಲ. ಯಾಕೆ ಹಾಕಿದ್ರಿ ಸೆಸ್ನ? ಕೇಂದ್ರ ಸರ್ಕಾರ ತೆರಿಗೆ ಇಳಿಸಿದ ಮೇಲೂ ಕೂಡ ನೀವು ಸೆಸ್ ಹಾಕಿದ್ರಲ್ಲ, ಯಾಕೆ ಹಾಕಿದ್ರಿ? ಯಾವ ಕಾರಣಕ್ಕೆ ಹಾಕಿದ್ರಿ ಅಂತ ಹೇಳಿ. ಸೆಸ್ ಇಳಿಸಿ ಚರ್ಚೆಗೆ ಬನ್ನಿ. ನಿಮ್ಮ ತೆರಿಗೆ ಜಾಸ್ತಿ ಇದೆಯೋ ಕೇಂದ್ರ ಸರ್ಕಾರದ ತೆರಿಗೆ ಜಾಸ್ತಿ ಇದೆಯೋ ಚರ್ಚೆ ಆಗಲಿ. ಸಾಧನಾ ಸಮಾವೇಶ ಆದರೆ ಚುನಾವಣೆ 6 ಚುನಾವಣೆಗಳನ್ನ ಈ ಸರ್ಕಾರ ಗೆದ್ದಿದೆ. ಹಾಗಾದ್ರೂ ಜನಾದೇಶವನ್ನು ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಗೆಲ್ಲಿಸ್ತಾರೆ? ಉಪಚುನಾವಣೆ ಗೆಲುವಿನ ಮರ್ಮ ಏನು ಅಂತ ಖಾಸಗಿಯಾಗಿ ಕೇಳಿ, ಕಾಂಗ್ರೆಸ್ನವರು ಹೇಳ್ತಾರೆ. ಉಪಚುನಾವಣೆಯಲ್ಲಿ ರೂಲಿಂಗ್ ಪಾರ್ಟಿ ತನ್ನೆಲ್ಲ ಸಂಪನ್ಮೂಲವನ್ನು ಉಪಯೋಗಿಸಿ ಜನಾದೇಶವನ್ನು ಖರೀದಿ ಮಾಡುತ್ತೆ. ಗುಂಡ್ಲುಪೇಟೆ, ನಂಜನಗೂಡು ಉಪಚುನಾವಣೆಯಲ್ಲಿ ಗೆದ್ದಿದ್ರಪ್ಪ. 5 ತಿಂಗಳಿಗೆ ಜನರಲ್ ಎಲೆಕ್ಷನ್ ಆಯಿತು, ಸೋತರು. ಏನು ಹೇಳ್ತೀರಿ ನೀವು? ಗುಂಡ್ಲುಪೇಟೆಯಲ್ಲೂ ಸೋತರು, ನಂಜನಗೂಡಲ್ಲೂ ಸೋತರು, ಪಕ್ಕದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸೋತ್ಬಿಟ್ರು. ಏನು ಹೇಳ್ತೀರಿ ಇದಕ್ಕೆ ನೀವು? ಅಂದ್ರೆ ರೂಲಿಂಗ್ ಪಾರ್ಟಿ ಯಾವ ಬರುತ್ತೆ ಅಲ್ಲ, ನಾನು ಹೇಳೋದು ಇದನ್ನು ನೀವೇನು ಹೇಳ್ತೀರಿ? ಇದನ್ನು ನಾವುವೇ ಅಧಿಕಾರ ಇದ್ದಾಗ ಸಾಲು ಉಪಚುನಾವಣೆಗಳನ್ನು ಗೆಲ್ತಾ ಇದ್ವಿ, ಅಧಿಕಾರ ಕಳ್ಕೊಂಡ್ವಿ. ಜನಾದೇಶ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನೀವು ನೋಡಬೇಡಿ. ನೀವು ಬೇಕಾದರೆ ನಿಮಗೆ ಪತ್ರಕರ್ತ ಸ್ನೇಹಿತರಿಗೆ ಅಲ್ಲಿ ಇನ್ಚಾರ್ಜ್ ಇದ್ದವರು ಗೊತ್ತಿದ್ದಾರೆ. ಎಷ್ಟು ಖರ್ಚಾಯಿತು ಅಂತ ಕೇಳಿ, ಆಗ ಅವ್ರು ಹೇಳ್ತಾರೆ ಉಪಚುನಾವಣೆ ಎಷ್ಟು ಕಾಸ್ಟ್ಲಿ ಆಯಿತು ಅಂತ ಹೇಳಿ. ಉಪಚುನಾವಣೆನ ಒಂದು ಚುನಾವಣೆ ಫಲಿತಾಂಶ, ಅದನ್ನು ಜನಾದೇಶ ಅಂತ ಭಾವಿಸಬೇಡಿ. 3 ಜಿಲ್ಲಾಧಿಕಾರಿಗಳು ವರ್ಗಾವಣೆ ಮಾಡಿದ್ದಾರೆ ಸರ್. 6 ತಿಂಗಳು DC ಆಗಿದ್ರು. ಶೃಂಗೇರಿ ಉಪಚುನಾವಣೆಯ ಬಳಿಕ, ಮತ ಎಣಿಕೆಯ ಬಳಿಕ ಈಗ ಅವರು ವರ್ಗಾವಣೆ ಅಂತ ಚರ್ಚೆ ಶುರುವಾಗಿದೆ. ಮತ ಎಣಿಕೆ ಕಾರಣಕ್ಕೆ ಅವರನ್ನು ವರ್ಗಾವಣೆ ಮಾಡಿದರೆ ಅದು ಈ ಸರ್ಕಾರದ ಹತಾಶೆ ಆಗತ್ತೆ, ಒಂದು ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ನನಗೆ ಗೊತ್ತಿರೋಂಗೆ ಅವರು ಸಾಮಾಜಿಕವಾಗಿ ದಲಿತ ವರ್ಗಕ್ಕೆ ಸೇರಿದವರು. ಅವ್ರನ್ನ 6 ತಿಂಗಳಿಗೆ ವರ್ಗಾವಣೆ ಮಾಡಿ ಒಂದು ಕೆಟ್ಟ ಸಂದೇಶವನ್ನು ಈ ಸರ್ಕಾರ ಕೊಟ್ಟಿದೆ.
ಅವರು ಆಡಳಿತಾತ್ಮಕ ಕಾರಣಕ್ಕೆ ವರ್ಗಾವಣೆ ಮಾಡಿದರೆ ಅದು ಬೇರೆ ಪ್ರಶ್ನೆ. 6 ತಿಂಗಳಲ್ಲೇ ವರ್ಗಾವಣೆ ಮಾಡಿರೋದು ಅನುಮಾನ ಹುಟ್ಟಿಸಿದೆ. ಶೃಂಗೇರಿ ಕ್ಷೇತ್ರದ ಚುನಾವಣಾ ಫಲಿತಾಂಶದ ನಂತರ ವರ್ಗಾವಣೆ ಮಾಡಿರೋದು ಒಂದು ಅನುಮಾನಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ.